ಈ ಹಣಕಾಸಿನ ವಿಚಾರದಲ್ಲಿ ನಿಮ್ ತಾಯಿ ಹೇಗಿದ್ರು ಸರ್? ಹೌದು, ನೀವೆಲ್ಲರೂ ಅದನ್ನ ಫಾಲೋ ಮಾಡ್ಬೇಕು. ನಾವು ಟಾಟಾ ಆಗಕ್ಕಾಗಲ್ಲ, ಬಿರ್ಲಾ ಆಗಕ್ಕಾಗಲ್ಲ. ಅಟ್ಲೀಸ್ಟ್ ನಾವಾದ್ರೂ ಆಗಕ್ ನಾವು ಪ್ರಯತ್ನ ಪಟ್ಬಿಡೋಣ ಅಲ್ವಾ? ಹಾಗಾಗಿ ಆವತ್ತಿಗೆ ಅವ್ರ 1,000-2,000 ತಗೊಂಡ್ರೆ ಭೂಮಿ ಕೋಟ್ಯಾಂತರ ರೂಪಾಯಿ ಆಗೋಯ್ತದ ಆಸ್ತಿ. ಹಾಗೆ ಇವತ್ತು ನೀವು ಏನೂ ಮಾಡಕ್ಕಾಗಲ್ಲ ಅನ್ನುವಂಥದ್ದನ್ನ ನಾವು ಮಾತು ಬಿಟ್ಬಿಡ್ಬೇಕು. 1,000 ಚದರಡಿನೋ 800 ಚದರಡಿನೋ BMRDS ಸೈಟ್ಗಳನ್ನ ತೆಗೆದ್ಬಿಡ್ಬೇಕು. ನಾವು ಇನ್ಸ್ಟಾಲ್ಮೆಂಟ್ ಬೇಸಿಸ್ ಅಲ್ಲಿ ತೆಗೆದ್ಬಿಡ್ಬೇಕು. ಒಂದ್ ದಿವಸ ಸೈಟ್ ಸ್ವಂತ ಆಗತ್ತೆ ನಿಮ್ಗೆ. ಬೇಡ ನೀವು ಬಾಡಿಗೆ ಮನೆಯಲ್ಲೋ ಬೋಗಿಯಕ್ಕೆ ಇರ್ತಿರೋ ಎಲ್ಲಾದ್ರೂ ಇರಿ. ಆದ್ರೆ ಅದು ಬೆಳೆದ್ ನಿಂತಾಗ ನಿಮ್ಗೇನಾಗತ್ತೆ, ನೀವು ಒಂದನ್ನ ನೀವು ಮಾರ್ಬೋದು, ಇನ್ನೊಂದರಲ್ಲಿ ನೀವು ಮನೆ ಕಟ್ಬೋದು. ಸರಿನಾ? ನಿಮ್ಗೆ ಫೈನಾನ್ಸು ಬೇಕಾಗಿಲ್ಲ ಆ ಟೈಮಲ್ಲಿ, ಸ್ವಲ್ಪ ತಾಳ್ಮೆ ಬೇಕಷ್ಟೇನೆ, ಏನಿಲ್ಲ. ಇದರಿಂದ ಏನಾಗತ್ತೆ, ಅದರಿಂದ ಏನಾಗತ್ತೆ, ಅವರವರ ಸೌಕರ್ಯಕ್ಕೆ ತಕ್ಕಾಗಿ ಅವ್ರೇನ್ ಮಾಡ್ತಾರೆ, ಅವರೊಂದು ಒಡವೆಯನ್ನು ಧರಿಸ್ತಾರೆ, ಒಂದ್ ಕಾರ್ ತಗೊಂಡು ಓಡಾಡ್ತಾರೆ, ಇನ್ನೊಂದ್ ಮಾಡ್ತಾರೆ. ನಮ್ ಸೌಕರ್ಯನ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ತ್ಯಾಗ ಮಾಡ್ಬಿಟ್ಟು ಸುಮ್ನೆ ಆಗೋಗ್ಬಿಟ್ರೆ 100% ನಾವ್ ಅದನ್ನ ರೀಚ್ ಮಾಡ್ತೀವಿ. ನೀವು ರೀಚ್ ಮಾಡ್ತೀರಾ, ಇವರು ಎಲ್ಲರೂ ರೀಚ್ ಮಾಡ್ತೀವಿ. ನಾವು ಈ ಪೆಟ್ರೋಲ್ ರಿಚ್ ಆಗೋ ಹಾಗೆ ಪೈಸಾನ ಲೂಸ್ ಬಿಟ್ಬಿಡ್ಬಾರ್ದು. ಅದನ್ನ ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ಲೇಬೇಕು, ಖರ್ಚುಗಳನ್ನ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.